ಬೆಂಗಲ್ ರೌದ್ರಾವತಾರಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತ, 7 ಜನ ಸಾವು. ಸೈಕ್ಲೋನ್ ಆರ್ಭಟಕ್ಕೆ ತಮಿಳುನಾಡಿನಲ್ಲಿ 14 ಜನ ಸಾವು. ಊರೂರುಗಳನ್ನೇ ಮುಳುಗಿಸಿರೋ ಚಂಡಮಾರುತ. ಹವಾಮಾನ ಇಲಾಖೆಯಿಂದ 2 ದಿನ ಮಳೆ ಮುನ್ಸೂಚನೆ. ತಿರುವಣ್ಣಾಮಲೈ ಇದು ಹೇಗೆ ಅಂತಂದರೆ ನೋಡಿ, ನಮಗೆ ಅರಬ್ಬಿ ಸಮುದ್ರ ಇರೋದು, ಆ ಕಡೆಗೆ ಬಂಗಾಳ ಕೊಲ್ಲಿ. ಈ ಬೆಂಗಲ್ ಚಂಡಮಾರುತ ಅರಬ್ಬಿ ಸಮುದ್ರದ ಅದು ಅಲ್ಲಿ ಬೀಸಿದಾಗ, ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ಬೀಸಿದಾಗ ಉಂಟಾಗುವಂಥ ಅನಾಹುತ ನೋಡಿ. ಒಂದು ಡ್ರೋನಲ್ಲಿ ಇದನ್ನು ತೋರಿಸ್ತಾ ಇದ್ದೀವಿ. ನಮಗೆ ಇದು ವಯನಾಡುದೇ ನೆನಪಾಗ್ತಾ ಇದೆ. ತಿರುವಣ್ಣಾಮಲೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ತಿರುವಣ್ಣಾಮಲೈ ಈಶ್ವರನ ಅತೀ ದೊಡ್ಡ ದೇವಸ್ಥಾನ ಅದು ತಿರುವಣ್ಣಾಮಲೈ. ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಸುತ್ತು ಬರ್ತಾರೆ. ರಮಣ ಮಹರ್ಷಿಗಳಿದ್ದಂಥ ಆಶ್ರಮ ಎಲ್ಲ ಅಲ್ಲಿದೆ ಈಗಲೂ ಕೂಡ. ಆಮೇಲೆ ನಿನ್ನೆ ನಿಮಗೆ ಒಂದು ವಿಜುವಲ್ ತೋರಿಸಿದ್ವಿ, ನಮ್ಮ ವೀರೇಶ್ ಕೂಡ ತೋರಿಸಿದ್ದ. ಬಸ್ಸನ್ನು ನಿಲ್ಲಿಸಿರ್ತಾರೆ, ಒಂದು 7-8-10 ಬಸ್ಸನ್ನು ನಿಲ್ಲಿಸಿರ್ತಾರೆ ಎಜ್ಜಲ್ಲಿ. ಮಳೆಗೆ ಬಂದು ಆ ಇಡೀ ಬಸ್ಸು ಕೆಳಗೆ ಬಿದ್ದು ಹೋಗುತ್ತೆ. ಆಮೇಲೆ ನೋಡಿ ಒಂಥರ ಇದು ಗುಡ್ಡ ಕೂಡ ಕುಸಿದು ಬಿದ್ದಿದೆ ನೋಡಿ. ಗುಡ್ಡ ಕುಸಿದಿದೆ, 7 ಜನ ಸಾವಿಗೀಡಾಗಿದ್ದಾರಂತೆ ನೋಡಿ. ಎಷ್ಟೆಷ್ಟು ದೊಡ್ಡ ಕಲ್ಲುಗಳು ಬಂದಿದೆ ನೋಡಿ. ಆ ಕಲ್ಲುಗಳೆಲ್ಲ ಮನೆ ಮೇಲೆ ಬಿದ್ದರೆ ಹೇಳಬೇಕಾ? ನಾವು ಗ್ರೌಂಡ್ ರಿಪೋರ್ಟ್ ಅಲ್ಲಿಂದಲೇ ಕೊಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ವಯನಾಡಲ್ಲಾದಾಗಲೂ ಕೂಡ ನಾವು ಸ್ವತಃ ಅಲ್ಲಿಗೆ ಹೋಗಿದ್ವಿ, ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕಿದ್ವಿ. ನೋಡಿ ಈ ಥರ ಇದೆ ಅದು. ಆ ರೂಟ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಅದು ರೋಡು, ಅರ್ಥ ಆಯ್ತಲ್ಲ, ಅಲ್ಲೆಲ್ಲ ನಿಂತಿದ್ದಾರಲ್ಲ, ಅದು ರೋಡು. ಆ ರೋಡನ್ನೇ ಕಟ್ ಮಾಡ್ಕೊಂಡು ಹೋಗಿದೆ. ನದಿ ಇರುತ್ತೆ ಸಣ್ಣ ಸಣ್ಣ, ಜೋರಾಗಿ ಈ ಥರ ನೋಡಿ. ಅಲ್ಲಿ ಕರೆಂಟ್ ಕಂಬನೇ ಅಡ್ಡಲಾಗಿ ಬಿದ್ದೋಗಿದೆ. ನದಿಯ ರೂಟೇ ಚೇಂಜ್ ಆಗಿಬಿಡ್ತದೆ. ನದಿ ರೂಟ್ ಚೇಂಜ್ ಆಗಿಬಿಟ್ಟು ಮಳೆ ಬಂದುಬಿಟ್ರೆ ಮುಗಿದೋಯ್ತು ಕತೆ. ಊರೇ ಮುಳುಗೋಗ್ಬಿಡ್ತದೆ. ವಯನಾಡಲ್ಲಿ ಅದೇ ಆಗಿದ್ದು. ಈ ಹಿಂದೆ ಮಡಿಕೇರಿಯಲ್ಲಿ 2017-18ರಲ್ಲಿ ಮಳೆ ಬಂದಾಗಲೂ ಕೂಡ ಅದೇ ಆಗಿದ್ದು. ಅಂದರೆ ನೀರು ಹರಿದು ಹೋಗೋ ಜಾಗ ಚೇಂಜ್ ಆಗಿಬಿಡ್ತದೆ ನೋಡಿ. ಇಲ್ಲಿ ನೋಡಿ, ಇದು ಜಾಗ ಅಲ್ಲ ಇದ್ರದ್ದು. ಇದು ಎಲ್ಲೋ ಮಿಡ್ಲಿಂದ ಹರಿದು ಬರ್ತಾ ಇದೆ ನೋಡಿ. ಅದೊಂಥರ ರೋಡ್ ಥರ ಇದೆ ನೋಡಿ. ಆ ಮಿಡ್ಲಿಂದ ಎಲ್ಲೋ ನೀರು ಹರಿದು ಬರ್ತಾ ಇದೆ. ಈ ಥರ ಆಗ್ಬಿಟ್ರೆ ಆ ಅಡ್ಡಕ್ಕೆ ಸಿಕ್ಕುವ ಯಾವುದನ್ನು ಕೂಡ ಅದು ಕೇರ್ ಮಾಡಲ್ಲ, ಎತ್ತಾಕೊಂಡು ಹೋಗ್ತಾ ಇರುತ್ತೆ. ಎಸ್, ವೀರೇಶ್ ತಿರುವಣ್ಣಾಮಲೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸತತವಾಗಿ ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ, ಭಾಳ ಅದ್ಭುತವಾದ ರಿಪೋರ್ಟಿಂಗನ್ನು ಕೊಡ್ತಾ ಇದ್ದೀರಿ. ನಿನ್ನೆ ಕೂಡ ಸಂಜೆ ವೇಳೆಗೆ ಕೂಡ ಆ ಬಸ್ಸು ಯಾವ ಥರ ಅಲ್ಲಿ ಎಜ್ಜಲ್ಲಿ ಬಿದ್ದೋಗಿತ್ತು, ಆನಂತರ ಅದನ್ನು ಎತ್ತಿದ್ರು ಮೇಲಕ್ಕೆ, ಏನೆಲ್ಲ ಪ್ರಾಬ್ಲಮ್ ಆಗಿತ್ತೆಲ್ಲ ಹೇಳಿದ್ರಿ. ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಅವರನ್ನು ಎಚ್ಚರಿಸೋ ಪ್ರಯತ್ನಗಳು ಆಗಿರಲಿಲ್ವಾ ಮುನ್ಸೂಚನೆ ಇದ್ದರೂ ಕೂಡ, ಅಥವಾ ಇಲ್ಲಿ ತನಕ ಯಾವತ್ತೂ ಅಲ್ಲಿ ಗುಡ್ಡ ಕುಸಿತ ಆಗಿರಲಿಲ್ವಾ? 7 ಜನ ಸಾವಿಗೀಡಾಗಿದ್ದಾರೆ ಆ ಭಾಗದಲ್ಲಿ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ವೀರೇಶ್? ಜಯಪ್ರಕಾಶ್ ಶೆಟ್ಟಿ, ನಾನು ಇನ್ನೂ ತಿರುವಣ್ಣಾಮಲೈಗಿನ ಹೋಗ್ತಾ ಇದ್ದೀನಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀನಿ. ಸದ್ಯ ನಾನೀಗ ಉತ್ತುಂಗರೈ ಪಾಂಬಾರು ಡ್ಯಾಮ್ ಮುಂದೆ ಇದ್ದೀನಿ. ಅಂದರೆ ನಿನ್ನೆ ಅಲ್ಲಿ ಆ ಲ್ಯಾಂಡ್ ಗುಡ್ಡ ಕುಸಿತ ಉಂಟಾಗಿ 7 ಜನ ಸಾವು. ಗ್ರಾಮಗಳು ಏನು ಕೊಚ್ಚಿಕೊಂಡು ಹೋಗಿವೆ ಈ ಒಂದು ಡ್ಯಾಮ್ ನೀರಿಂದ. ಯಾಕಂದ್ರೆ ಡ್ಯಾಮ್ ಫುಲ್ ಆಗಿದೆ, ತುಂಬಾ ಡ್ಯಾಮ್ ಫುಲ್ ತುಂಬಾ ತುಂಬಿ ಹೋಗಿದೆ. ಹೀಗಾಗಿ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಸರ್ಕಾರ ಏನು ಡ್ಯಾಮ್ ನೀರಿಗೆ ಹೊರಗಡೆ ಬಿಡ್ತಿದ್ರೆ, ಈಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರು ಸಹ ಬಿಟ್ಟಿದ್ದಾರೆ. ನಿನ್ನೆ ಸಹ ಏನು ತುಂಬಾ ಜೋರಾಗಿತ್ತು. ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಸಹ ಏನು ಕೊಚ್ಚಿಕೊಂಡು ಹೋಗಿವೆ. ಯಾಕಂದ್ರೆ ಸುಮಾರು ಎಕರೆ ಪ್ರದೇಶ ಬೆಳೆ ನಾಶ ಆಗಿದೆ. ಸುಮಾರು ಅಂದ್ರೆ 7,000 ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಯಾಕಂದ್ರೆ ಆ ಪರಿ ಈ ಒಂದು ಭಾಗದಲ್ಲಿ ತಮಿಳುನಾಡು ಜಿಲ್ಲೆಯಲ್ಲಿ ಜೋರಾಗಿ ಮಳೆ ಬಂದಿದೆ. ಯಾಕಂದ್ರೆ ಜೋರಾಗಿ ಮಳೆಯಿಂದಾಗಿ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ರೋಡ್ಗೆಲ್ಲ ಡ್ಯಾಮೇಜ್ ಆಗಿದೆ, ರೋಡ್ಗಳೆಲ್ಲ ಬಂದ್ ಆಗಿದ್ದಾವೆ. ಹೀಗಾಗಿ ಒಂದ್ ಕಡೆ ವಾಹನ ಸೌರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲಿ ತಿರುವಣ್ಣಾಮಲೈಯಲ್ಲಿ ಸಹ ಏನು ಜೋರಾಗಿ ಮಳೆ ಆಗಿದೆ. ಅಲ್ಲಿನ ದೇವಸ್ಥಾನ ಸಹ ಏನು ಮುಳುಗಿ ಹೋಗಿದೆ. ಬರುವಂತ ಭಕ್ತಾದಿಗಳು ಸಹ ಏನು ಭಯಭೀತರಾಗಿದ್ದಾರೆ. ಯಾಕಂದ್ರೆ ಇನ್ನೂ ಮಳೆ ಬರ್ತಾ ಇದೆ, ಇನ್ನೂ ಪ್ರೆಸೆಂಟ್ ಮಳೆ ಬರ್ತದೆ, ಇನ್ನೂ ಜೋರಾಗಬಹುದು ಮಳೆ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಸಹ ಏನು ಜೋರಾಗಿ ಮಳೆ ಆಗಿದೆ. ಅಲ್ಲಿನ ದೇವಸ್ಥಾನ ಸಹ ಏನು ಮುಳುಗಿ ಹೋಗಿದೆ. ಬರುವಂತ ಭಕ್ತಾದಿಗಳು ಸಹ ಏನು ಭಯಭೀತರಾಗಿದ್ದಾರೆ. ಯಾಕಂದ್ರೆ ಇನ್ನೂ ಮಳೆ ಬರ್ತಾ ಇದೆ.
ಜೋರಾಗ್ಬೋದು ಮಳೆ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಭಯಭೀತರಾಗಿದ್ದಾರೆ. ತಿರುವಣ್ಣಾಮಲೈ ಈಗ ಅಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ನಡೆದಿದೆ. 17 ಜನ ಅಂದರೆ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಯಾರ್ಯಾರು ಸಿಲುಕಿಕೊಂಡಿದ್ದಾರೆ ಅವ್ರ ವಿರುದ್ಧ ಅವ್ರನ್ನ ಏನೋ ರಕ್ಷಣೆ ಮಾಡಲು ಈಗ ಮುಂದಾಗ್ತಿದ್ದಾರೆ NDRF ತಂಡ. ಜಯಪ್ರಕಾಶ್ ಶೆಟ್ರೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಸದ್ಯ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ತಮಿಳುನಾಡಿನಲ್ಲಿ ಯಾವ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ. ಒಂದ್ ಕಡೆ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, 7 ಜನರ ಸಾವಾಗಿದೆ. ಮತ್ತೊಂದು ಕಡೆ ಊರೇ ಮುಳುಗಡೆ ಆಗಿರುವ ದೃಶ್ಯ. ಎಲ್ಲೆಲ್ಲೂ ಕಣ್ಣು ಹಾಯಿಸ್ತಿರೋ ಅಲ್ಲೆಲ್ಲ ಕೂಡ ನೀರು ಅನ್ನುವಂಥ ಪರಿಸ್ಥಿತಿ. ನಿನ್ನೆ ಕೂಡ ಒಂದು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಬಸ್ಗಳ ಸಮೇತ ಬೃಹತ್ ವಾಹನಗಳು ಕೂಡ ನದಿ ನೀರಿನ ರಭಸಕ್ಕೆ ಯಾವ ರೀತಿ ಕೊಚ್ಕೊಂಡು ಹೋಗಿತ್ತು ಅಂತ. ಈಗ ಊರೇ ಮುಳುಗಡೆ ಆಗಿರುವಂತಹ ಒಂದು ದೃಶ್ಯ, ಮತ್ತೊಂದು ಕಡೆ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳ, 7 ಜನರ ಸಾವಾಗಿದೆ. ಸಹಜವಾಗಿ ಆತಂಕದ ಪರಿಸ್ಥಿತಿಯಲ್ಲಿ ತಮಿಳುನಾಡಿನ ಜನ ಇದ್ದಾರೆ. ಈ ದೃಶ್ಯ ನೋಡಿದ್ರೆ ನಿಮ್ಗೆಲ್ಲ ನೆನಪಾಗಬಹುದು ಕೇರಳದ ವಯನಾಡಿನ ದೃಶ್ಯ. ವಯನಾಡಿನಲ್ಲೂ ಕೂಡ ಈ ರೀತಿ ಗುಡ್ಡ ಕುಸಿತ ಆದಾಗ ಎಷ್ಟು ಸಾವು ನೋವಾಯಿತು, ಅಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಆಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಅದೇ ರೀತಿಯಲ್ಲಿ ಭಾಸ ಆಗ್ತಾ ಇದೆ ತಮಿಳುನಾಡಿನ ಸದ್ಯದ ಪರಿಸ್ಥಿತಿ. 2 ದಿನ ಎಚ್ಚರದಿಂದ ಇರುವಂತೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಕಾರಣ ಇನ್ನೂ ಕೂಡ ಅತಿ ಹೆಚ್ಚಿನ ಮಳೆ ಆಗಬಹುದು 2 ದಿನಗಳ ಕಾಲ ಅಂತ. 6 ದೃಶ್ಯ ನಾವು ಗಮನಿಸ್ತಾ ಇದ್ವಿ ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಬೃಹತ್ ವಾಹನಗಳು ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯ, ಅರ್ಧಕ್ಕರ್ಧ ಜನ ಮುಳುಗಡೆ ಆಗುವಂತಹ ಪರಿಸ್ಥಿತಿ, ರಸ್ತೆ ಮೇಲೆ ನೀರು ತುಂಬಿಕೊಂಡಿರುವಂತಹ ದೃಶ್ಯ, ಅಲ್ಲಿ ರೆಸ್ಕ್ಯೂ ಆಪರೇಷನ್ ಆಗ್ತಾ ಇರುವಂತಹದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಗುಡ್ಡ ಕುಸಿತ ಆಗಿದೆ, 7 ಜನರ ಸಾವಾಗಿದೆ. ಉಳಿದವರನ್ನ ಕೂಡ ಅಲ್ಲಿ ರೆಸ್ಕ್ಯೂ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಊರೇ ಮುಳುಗಡೆ ಆಗಿರುವಂತಹ ದೃಶ್ಯ, ಅಂದ್ರೆ ಹಲವು ಗ್ರಾಮಗಳು ಜಲಾವೃತ ಆಗ್ಬಿಟ್ಟಿದೆ ನೀರಿನ ರಭಸಕ್ಕೆ. 6 ದೃಶ್ಯ ತಮಿಳುನಾಡಿನಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಲವು ಮನೆಗಳು ಹಾನಿಗೊಳಗಾಗಿರುವಂತಹ ಪ್ರದೇಶ. ಬರೀ ತಮಿಳುನಾಡು ಅಲ್ಲ, ಒಟ್ಟಿನಲ್ಲಿ 4 ರಾಜ್ಯಗಳಿಗೆ ಈ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಪುದುಚೇರಿ, ತಮಿಳುನಾಡು, ಕೇರಳ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಇಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಅಲ್ಲೂ ಕೂಡ ಹಲವು ಮನೆಗಳಿಗೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ತಮಿಳುನಾಡಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಕ್ಷಣಕ್ಕೂ ತಮಿಳುನಾಡಿನ ಪರಿಸ್ಥಿತಿಯ ಬಗ್ಗೆ, ಅಲ್ಲಿನ ಜನರ ಪರಿಸ್ಥಿತಿ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2 ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಡ್ಯಾಮ್ನ ನೀರಿನ ರಭಸ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಒಂದ್ ಕಡೆ ದೃಶ್ಯ ನಾವು ಗಮನಿಸ್ತಾ ಹೋದ್ರೆ, ಮತ್ತೊಂದು ಕಡೆ ದೃಶ್ಯ 10ಕ್ಕೂ ಹೆಚ್ಚು ವಾಹನಗಳು, ಬೃಹತ್ ಗಾತ್ರದ ವಾಹನಗಳೇ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯ. ಬಸ್ಗಳು ಸೇರಿದಂತೆ ಕಾರು, ಬೈಕು ಎಲ್ಲ ಕೂಡ ಯಾವ ರೀತಿ ಕೊಚ್ಕೊಂಡು ಬಂದು ನಿಂತಿದೆ ಆ ದೃಶ್ಯ ನೋಡ್ತಾ ಇದ್ದೀವಿ. ನಿನ್ನೆ ಆಗಿರುವಂತಹ ಘಟನೆ ಇದು. ತಮಿಳುನಾಡಿನಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ವಾತಾವರಣ ತಮಿಳುನಾಡಿನಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. 2 ದಿನ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿಯುತ್ತೆ ಹವಾಮಾನ ಇಲಾಖೆಯ ಸೂಚನೆ.